ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರನ್ನು ಸ್ವಾಗತಿಸಿಕೊಂಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಮೇಶ್ ಶೆಟ್ಟಿ ಬಳ್ಳರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದ ಹಾಗೆ ಹಿಂದೂಗಳ ಅಸ್ಮಿತೆಯ ಪ್ರಶ್ನೆ ಅಂತ ಹೇಳುವಂಥ ರೀತಿಯಲ್ಲಿ ಬಿಂಬಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಯವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆಗಬೇಕು, ಆ ಮುಖೇನವಾಗಿ ಹಿಂದೂ ರಾಷ್ಟ್ರವಾದ ಕನಸನ್ನು ನೆರವೇರಿಸ್ತೇವೆ ಅಂತ ಹೇಳುವಂಥ ಒಂದು ಸುಳ್ಳು ಭರವಸೆಯನ್ನು ಜನಸಾಮಾನ್ಯರಿಗೆ ನೀಡಿ ಮತ್ತು ಅದರ ಜೊತೆಯಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ರಾಮ ಮಂದಿರಕ್ಕೆ ವಿರೋಧ ಅಂತ ಹೇಳುವಂಥ ಒಂದು ಅಪಪ್ರಚಾರವನ್ನು ಕೂಡ ಹಿಂದಿನಿಂದಲೂ ಮಾಡ್ಕೊಂಡು ಬಂದು ಅಯೋಧ್ಯೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾದರು. ತಮಗೆಲ್ಲ ಗೊತ್ತಿದ್ದಾಗೆ ಈ ಒಂದು ವಿವಾದ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತ್ತು. ಆ ಬಳಿಕ ಸುಪ್ರೀಂ ಕೋರ್ಟಿನಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟಿಗೆ ಫೇವರ್ ಆಗಿ ಜಡ್ಜ್ಮೆಂಟನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಡ್ತು. ಇದೆಲ್ಲ ಆದಮೇಲೆ ತಾವೆಲ್ಲ ವಿಚಾರವನ್ನು ಗಮನಿಸಬೇಕಾದಂಥ ಮುಖ್ಯ ವಿಚಾರ ಏನು ಅಂತ ಹೇಳಿದರೆ, ಈ ಅಯೋಧ್ಯೆಯಲ್ಲಿರುವಂಥ ರಾಮ ಜನ್ಮಭೂಮಿ ಟ್ರಸ್ಟಿನ ಮುಖಾಂತರವಾಗಿ ನಿರ್ಮಾಣಗೊಂಡಂಥ ರಾಮನ ಅಯೋಧ್ಯೆಯ ಮಂದಿರ ಯಾವುದಿದೆಯಾ ಇದಕ್ಕೆ ಶಿಲಾನ್ಯಾಸವನ್ನು ಮಾಡಿದ್ಯಾರು ಅಂತ ಹೇಳಿದರೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಇದರ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ್ಯಾರು ಅಂತ ಹೇಳಿದರೆ ಮೋದಿ ಅವರು. ಇದರ ಧ್ವಜಾರೋಹಣವನ್ನು ಮಾಡಿದ್ಯಾರು ಅಂತ ಹೇಳಿದರೆ ನರೇಂದ್ರ ಮೋದಿ ಅವರು. ಈ RTI ವ್ಯಾಪ್ತಿಗೆ ಬಾರದ ರೀತಿಯಲ್ಲಿ ಅಯೋಧ್ಯೆ ರಾಮ ಮಂದಿರದ ಟ್ರಸ್ಟನ್ನು ಮಾಡಿದರೆ ನರೇಂದ್ರ ಮೋದಿ ಅವರು. ಈ ಟ್ರಸ್ಟ್ಗಳ ನೇಮಕಾತಿಯಲ್ಲಿ ಯಾರನ್ನ ಟ್ರಸ್ಟ್ಗಳಾಗಿ ನೇಮಕ ಮಾಡಬೇಕು ಅಂತ ಕೂಡ ಸೂಚಿಸಿದ್ದು ನರೇಂದ್ರ ಮೋದಿ ಅವರು. ಇಷ್ಟೆಲ್ಲ ಕೂಡ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು ಕೂಡ ಇಷ್ಟು ದೊಡ್ಡ ಹಗರಣ ನಡೆಯುವಾಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾಕೆ ಮೌನವಾಗಿದ್ದಾರೆ? ಅವರ ಜೀವನದಲ್ಲಂತೂ ಪ್ರೆಸ್ ಮೀಟನ್ನು ಕರೆದು ಪತ್ರಿಕಾಗೋಷ್ಠಿ ನಡೆಸಿದ ಇತಿಹಾಸವೇ ಇಲ್ಲ, ಅದು ಬಿಡಿ. ಆದರೆ ಹಿಂದೂಗಳ ಅಸ್ಮಿತೆಯ ವಿಚಾರ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥ ಭಾರತೀಯ ಜನತಾ ಪಾರ್ಟಿಯವರೇ ಅಥವಾ ನಾನು ನೇರವಾಗಿ ಹೇಳುವಂಥದ್ದು ಸಂಬಂಧಪಟ್ಟಂಥ RSS ಆಗಲಿ ಸಂಘ ಪರಿವಾರದವರಾಗಲಿ ಯಾಕೆ ಈ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಒಂದು ಹೇಳಿಕೆಯನ್ನು ನಿಮ್ಮ ನಾಯಕರು ಕೊಡ್ತಾ ಇಲ್ಲ ಅಂತ ಹೇಳುವುದನ್ನು ನಿಮ್ಮ RSSನ ಕಾರ್ಯಕರ್ತರು ನಿಮ್ಮ ನಾಯಕರಲ್ಲಿ ಪ್ರಶ್ನೆ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಹಿಂದೂ ರಾಷ್ಟ್ರ ಆಗಬೇಕು, ಹಿಂದೂಗಳ ಅಸ್ಮಿತೆಯ ವಿಷಯ, ಹಿಂದುತ್ವದ ವಿಷಯ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥವ್ರು ನೀವು ಯಾಕೆ ಇದರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಹೇಳುವಂಥದ್ದು ಮುಖ್ಯವಾಗಿರ್ತಕ್ಕಂಥ ಗೊಂದಲ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಒಂದು. ಎರಡನೇದಾಗಿ ನಾನು ನಿಮಗೆ ಬಹಳಷ್ಟು ಕ್ಲಿಯರಾಗಿ ನಾನು ಒಂದು ವಿಚಾರವನ್ನು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಯೋಧ್ಯದ ರಾಮ ಮಂದಿರಕ್ಕಾಗಲಿ ರಾಮದೇವರಿಗಾಗಿ ವಿರೋಧ ಇಲ್ಲ. ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ಪ್ರಜಾಪ್ರಭುತ್ವದಲ್ಲಿ ನಾವು ಭರವಸೆಯನ್ನು ಇಟ್ಕೊಂಡವರು, ಡೆಮೋಕ್ರಸಿಯಲ್ಲಿ ಭರವಸೆಯನ್ನು ಇಟ್ಕೊಂಡು ಈ ದೇಶದ ಸಂವಿಧಾನಕ್ಕೆ ನಾವು ಗೌರವ ಮತ್ತು ಭರವಸೆಯನ್ನು ಇಟ್ಕೊಂಡವರು ಆದುದರಿಂದ ಈ ಪ್ರಕರಣ ಕೋರ್ಟಲ್ಲಿದೆ. ಹಾಗಾಗಿ ಕೋರ್ಟಿನ ತೀರ್ಪನ್ನು ನಾವು ಸ್ವಾಗತ ಮಾಡ್ತೇವೆ ಅಂತ ಹೇಳಿದೆ ಹೊರತಾಗಿ ನಾವು ಯಾವತ್ತೂ ವಿರೋಧವನ್ನು ಮಾಡಲಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಕಾಂಗ್ರೆಸ್ಸಿಗರು ಏನೋ ವಿರೋಧ ಮಾಡಿದಂಥ ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡಿಕೊಂಡು ಅವರ ರಾಜಕೀಯ ಬೇಳೆಯನ್ನು ಬಯಸ್ತಾ ಇದ್ದದ್ದೇ ಹೊರತಾಗಿ ನಾವು ಯಾವತ್ತೂ ಕೂಡ ಇದಕ್ಕೆ ವಿರೋಧ ಇಲ್ಲ ಅಂತ ಹೇಳೋದನ್ನು ಮತ್ತೊಮ್ಮೆ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ಇದರ ಜೊತೆಯಲ್ಲಿ ಈ ಒಂದು ಹಗರಣ ಹೇಗೆ ಮುಂದಾಯಿತು ಅಂತ ಹೇಳೋದನ್ನು ತಮ್ಮ ಗಮನಕ್ಕೆ ಬರ್ತೇನೆ. ಸಮಾಜವಾದಿ ಪಕ್ಷದ ಫಾರ್ಮರ್ MLA ಆಗಿದ್ದಂಥ ಪವನ್ ಪಾಂಡೆ ಅವರು ಕಳೆದ ಜೂನ್ 7ನೇ ತಾರೀಕಿನ ದಿವಸ ರಾಮ ಮಂದಿರಕ್ಕೆ ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ಸರಿಸುಮಾರು 2 ರಿಂದ 7.5 ಕೋಟಿಯಷ್ಟು ದುಡ್ಡು, ಬೆಳ್ಳಿ, ಬಂಗಾರು, ವಜ್ರಗಳನ್ನು ಅಲ್ಲಿಂದ ಥೆಫ್ಟ್ ಮಾಡಲಾಗಿದೆ, ಕದ್ದಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ಮಾಡ್ತಾರೆ. ಇದಾದರೆ ಸ್ವಲ್ಪ ದಿನಗಳ ಬಳಿಕ ಆ ಪಕ್ಷದ ಚೀಫ್ ಯಾರು ಅರವಿಂದ ಕೇಜ್ರಿವಾಲ್ ಆಗಿರ್ತಾರೆ, ಅರವಿಂದ ಕೇಜ್ರಿವಾಲ್ ಅವರೊಂದು ಆರೋಪವನ್ನು ಮಾಡ್ತಾನೆ. ಇದು 7.5 ಕೋಟಿಯ ಪ್ರಶ್ನೆ ಅಲ್ಲ, ಇದು ಸರಿಸುಮಾರು 200 ಕೋಟಿಯಷ್ಟು ನಷ್ಟ ಇದರಲ್ಲಿ ಥೆಫ್ಟ್ ಆಗಿದೆ ಅಂತ ಹೇಳುವಂಥದ್ದನ್ನು. ಈಗ ನಾವು ಒಂದು ವಿಚಾರವನ್ನು ಗಮನವಿಟ್ಕೊಳ್ಬೇಕಾಗ್ತದೆ. ಇಷ್ಟೆಲ್ಲ ಹೋರಾಟ ಮಾಡಿ ನ್ಯಾಯಕ್ಕೆ ಸಿಕ್ಕಂಥ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಯಾವ ರೀತಿಯಲ್ಲಿ ಇರ್ತದೆ, ಅದರ ಒಂದು ನಾವು ಸೆಕ್ಯೂರಿಟಿಯ ಸಿಸ್ಟಮ್ ಯಾವ ರೀತಿಯಲ್ಲಿ ಇರ್ತದೆ, ಎಷ್ಟೆಲ್ಲ CC ಕ್ಯಾಮರಾಗಳಿದ್ರು, ಎಷ್ಟೆಲ್ಲ ಅದಕ್ಕೆ ಸೆಕ್ಯೂರಿಟಿಯನ್ನು ನೀಡಲಾಗ್ತಿದ್ರೂ ಕೂಡ ಇಷ್ಟು ದೊಡ್ಡ ಮೊತ್ತದ ಹಗರಣ ನಡಲಿಕ್ಕೆ ಹೇಗೆ ಸಾಧ್ಯ ಅಂತ ನಾವು ಪ್ರಶ್ನೆಯನ್ನು ಮಾಡಿದಾಗ ಇದನ್ನು ನಾವು ತನಿಖೆಗೆ ಹೋಗಬೇಕಾಗ್ತದೆ. ನೋಡಿ, ನಾನು ಮತ್ತೊಂದು ವಿಚಾರವನ್ನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. SIT ಅವರು ತನಿಖೆಯನ್ನು ಮುಂದುವರಿಸೋಕ್ಕಿಂತ ಮುಂಚೆ ಅಲ್ಲಿ ಆದಂಥ ಹಗರಣವನ್ನು ಬಿಂಬಿಸಿಕೊಂಡು ಇಂಟರ್ನಲ್ ಆಡಿಟಿಂಗ್ ನಡೀತದೆ. ಇಂಟರ್ನಲ್ ಆಡಿಟಿಂಗ್ ನಡೆದ ಸಂದರ್ಭದಲ್ಲಿ ಲೆಕ್ಕ ಸರಿಯಾಗಿ ಸಿಕ್ಕದ ಹೊತ್ತಿಗೆ FIR ಮಾಡಬೇಕಿತ್ತು. ರಾಮ ಜನ್ಮಭೂಮಿಯ ಟ್ರಸ್ಟಿಗಳು ಇಂಟರ್ನಲ್ ಆಡಿಟಲ್ಲಿ ವೇರಿಯೇಷನ್ಸ್ ಬಂದಿದೆ, ದುಡ್ಡು ಏನಾಗಿದೆ ಅಂತ ಹೇಳುವಂಥ ವಿಚಾರವನ್ನು ಅವತ್ತೇ ಒಂದು ಫಾರ್ಮಲ್ FIR ಮಾಡಿಕೊಂಡು ಲೋಕಲ್ ಜುರಿಸ್ಡಿಕ್ಷನ್ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಕೊಂಡು ಮಾಡಬೇಕಿತ್ತು. ಬಟ್ ಅದನ್ನು ಮಾಡಲಿಲ್ಲ. ಇದು ಮೊದಲೇ ನಮಗೆ ಸಂದೇಹ ಬರಲಿಕ್ಕೆ, ನಮಗೆಲ್ಲರಿಗೆ ಡೌಟ್ ಬರಲಿಕ್ಕೆ ಬರುವಂಥ ವಿಚಾರ ಇದು. ಯಾಕೆ ಟ್ರಸ್ಟ್ ಅವರು ಯಾಕೆ ಕಂಪ್ಲೇಂಟನ್ನು ಕೊಡಲಿಲ್ಲ ಅಂತ ಹೇಳುವಂಥದ್ದು. ಈ ತನಿಖೆಯಲ್ಲಿ ನಮಗೆ ಹೊರಗೆ ಬಂದಂಥ ವಿಚಾರ ಏನು ಅಂತ ಹೇಳಿದರೆ, ಈ ಟ್ರಸ್ಟಲ್ಲಿ ಇದ್ದಂಥ
ಚಂಪತ್ ಪಾಂಡೆ ಅಂತ ಜನರಲ್ ಸೆಕ್ರೆಟರಿ, ಬಹುಶಃ ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಟ್ಟದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂಪತ್ ಪಾಂಡೆ ಅವರ ಡ್ರೈವರ್. ಈ ಚಂಪತ್ ಪಾಂಡೆ ಇದೇ ಟ್ರಸ್ಟಿಯಲ್ಲಿ ಕೂಡ ಒಬ್ಬರು ಜನರಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದವರು, ಇತ್ತೀಚೆಗೆ ರಾಜೀನಾಮೆಯನ್ನು ಕೊಟ್ಟರು. ಇವರ ಡ್ರೈವರ್ ಟಿಂಟು ಅಂತ ಹೇಳುವಂಥವ್ರು, ಇವನ ಬಳಿ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಆಗಿದ್ದಂಥ ಟಿನ್ನು ಅಲಿಯಾಸ್ ಯಾದವರು, ಈ ಮನುಷ್ಯ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಆಗಿದ್ದುಕೊಂಡು ಅದರ ನಂತರದಲ್ಲಿ ಇವರ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿದ ನಂತರ ಇವತ್ತು ಅಯೋಧ್ಯೆ ಏರ್ಪೋರ್ಟ್ ರೋಡಿನಲ್ಲಿ 70 ಕೊಠಡಿಗಳನ್ನು ಹೊಂದಿರತಕ್ಕಂಥ ಹಾಸ್ಟೆಲನ್ನು ಹೊಂದಿದ್ದಾನೆ. ಟೊಯೋಟಾ ಫಾರ್ಚುನರ್ ಕಾರ್ ಇದೆ. ಸರಿಸುಮಾರು 1.5 ಕೋಟಿಗಿಂತೂ ಹೆಚ್ಚು ಅವನಲ್ಲಿ ಆಸ್ತಿ ಬಂದಿದೆ. ಎಲ್ಲಿಂದ ಬಂತು? ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕಾದ್ರೆ ನಮಗೆ ತೀವ್ರವಾಗಿ ಗೊತ್ತಾಗ್ತದೆ. ಇದರಲ್ಲಿ ಟ್ರಸ್ಟಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳುವಂಥದ್ದನ್ನು ನಾನು ಆಗ ತಮ್ಮ ಗಮನಕ್ಕೆ ತಂದೆ. ಸೆಕ್ಯೂರಿಟಿ ರೀಸನ್ಸ್ ಹೇಗಿರ್ಬೋದು? ಯಾಕೆಂತ ಹೇಳಿದರೆ ಸಾಮಾನ್ಯ ದೇವಸ್ಥಾನ ಅಲ್ಲ, ಇಷ್ಟೆಲ್ಲ ವಿವಾದಗಳನ್ನು ಹೊಂದಿದ್ದುಕೊಂಡು ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿದಂಥ ಒಂದು ಕ್ಷೇತ್ರ, ಒಂದು ಧಾರ್ಮಿಕ ಬಿಂದು ಕೇಂದ್ರ ಆಗಿದ್ದಂಥ ಶ್ರೀರಾಮ ಮಂದಿರದಲ್ಲಿ, ಅಯೋಧ್ಯೆ ರಾಮ ಮಂದಿರದಲ್ಲಿ ಸೆಕ್ಯೂರಿಟಿ ಯಾವ ಲೆವೆಲ್ ಇರಬಹುದು? ಇಷ್ಟೆಲ್ಲ ಸೆಕ್ಯೂರಿಟಿಯನ್ನು ಇದ್ದುಕೊಂಡು ಅದನ್ನು ಒಂದು ಸ್ವಲ್ಪ ನಾವು ಮುಂದಕ್ಕೆ ಹೋದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವರಿಗೆ ಇದರ ಉಸ್ತುವಾರಿಯನ್ನು ಕೊಡ್ತಾರೆ. ನಮ್ಮ ದೇಶದ ಅತಿ ದೊಡ್ಡ ಸಹಕಾರಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವರಿಗೆ ಇದರ ಕಂಪ್ಲೀಟ್ ಮುತುವರ್ಜಿಯನ್ನು ವಹಿಸಿಕೊಡ್ತಾರೆ, ಹಣದ ಟ್ರಾನ್ಸಾಕ್ಷನ್ನ ಬಗ್ಗೆ ನೋಡಲಿಕ್ಕೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಟ್ರಸ್ಟಿಗೆ ಕೇಳದೆ, ಟ್ರಸ್ಟ್ ಹತ್ರ ಯಾವುದೇ ವಿಚಾರ ವಿನಿಮಯ ಮಾಡದೆ ಏಕಾಏಕಿಯಾಗಿ ಅಲ್ಲಿನ ಒಂದು ಲೋಕಲ್ ಏಜೆನ್ಸಿಯವರಿಗೆ ಹೇಗೆ ಕೊಟ್ಟರು? ಹಣವನ್ನು ಕಲೆಕ್ಷನ್ ಮಾಡಿ ಅದನ್ನು ಬ್ಯಾಂಕಿಗೆ ಹಾಕುವಂಥ ವ್ಯವಸ್ಥೆಯನ್ನು ಏಕಾಏಕಿ ಟ್ರಸ್ಟ್ ಅವರ ಗಮನಕ್ಕೆ ತರದೆ ಕೊಟ್ಟದ್ದು ಹೇಗೆ? ಒಂದು ವೇಳೆ ಟ್ರಸ್ಟ್ ಅವರ ಗಮನಕ್ಕೆ ತಂದಿದ್ರು ಕೂಡ ಟ್ರಸ್ಟ್ ಅವರು ಅದನ್ನು ಏಕಾಏಕಿ ಮೀಟಿಂಗಲ್ಲಿ ಇಡದೆ ರೆಸೊಲ್ಯೂಷನ್ ಪಾಸ್ ಮಾಡದೆ ಹೇಗೆ ಕೊಟ್ಟರು ಹೇಳಿದರೆ ಏಜೆನ್ಸಿ ಅವರ ಇನ್ವಾಲ್ವ್ಮೆಂಟ್ ಆಯಿತು, ಟ್ರಸ್ಟ್ ಅವರ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ, ಗೋಚರಕ್ಕೆ ಬರ್ತಾ ಇದೆ. ಸೊ ಇದನ್ನು ನಾವು ನೋಡಿದಾಗ ನಮ್ಮನ್ನು ಬೇಡಿ BJP ಭಾರತೀಯ ಜನತಾ ಪಾರ್ಟಿಯ ಅಲ್ಲಿಯ ಫಾರ್ಮರ್ MP ಹತ್ರ ಕೇಳುವಾಗ, ಬ್ರಿಜ್ ಭೂಷಣ್ ಹತ್ರ ಕೇಳುವಾಗ ಅವರು ಹೇಳ್ತಾರೆ ಇದರ ಬಗ್ಗೆ ನಾನು ಹೇಳಿಕೆಯನ್ನು ಕೊಟ್ಟರೆ ನನಗೆ ಫ್ಯೂಚರಲ್ಲಿ ತೊಂದರೆ ಇದೆ ಅಂತ ಹೇಳುವಂಥದ್ದು. ಇದರಲ್ಲಿ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಇದರ ಇನ್ವಾಲ್ವ್ಮೆಂಟ್ ಎಲ್ಲಿವರೆಗೆ ಇದೆ, ಯಾವ ರೀತಿಯಲ್ಲಿ ಆಗಿದೆ ಅಂತ. ಮತ್ತೊಂದು ತಮಗೀಗ ಕನ್ಫ್ಯೂಷನ್ ಇರ್ಬೋದು, ಇಷ್ಟೆಲ್ಲ CC ಕ್ಯಾಮರಾ ಇರುವಂಥ ಜಾಗದಲ್ಲಿ, ಇಷ್ಟೆಲ್ಲ ಸೆಕ್ಯೂರಿಟಿ ಇರುವ ಜಾಗದಲ್ಲಿ ಹೇಗೆ ಈ ಕಳ್ಳತನ ಆಯಿತು ಅಂತ ಹೇಳಿ. ಈ ಕಳ್ಳತನ ಹೇಗಾಯಿತು ಅಂತ ಹೇಳಿದರೆ, ಮೊದಲಿಗೆ ಅಲ್ಲಿರ್ತಕ್ಕಂಥ ಟೋಟಲ್ 50 ಜನ ಸಿಬ್ಬಂದಿಗಳು, ಅದರಲ್ಲಿ 14 ಜನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು, 12 ಜನ ಏಜೆನ್ಸಿ ಅವರು, 12 ಜನವನ್ನು ನೇರವಾಗಿ ನೇಮಕಾತಿ ಕೌಂಟಿಂಗ್ ಏಜೆಂಟ್ಗಳಾಗಿ ನೇಮಕಾತಿ ಮಾಡಿರ್ತಾರೆ ಟ್ರಸ್ಟ್ ಅವರು. ಈ ಏಜೆಂಟ್ಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿದ್ದಂಥ ಬೆಳ್ಳಿ ಚಿನ್ನದ ಹಣಗಳನ್ನು ಕೊಂಡೋಗಿ ಟಾಯ್ಲೆಟಲ್ಲಿ ಅಡಗಿಸಿರ್ತಾರೆ. ಟಾಯ್ಲೆಟಲ್ಲಿ ಅಡಗಿಸಿಟ್ಟು ಕೆಲಸ ಮುಗಿಸಿ ಹೋಗುವಂಥ ಸಮಯದಲ್ಲಿ ಡಿಸ್ಪೋಸನ್ನು ಬೇರೆ ಅವರು ಪಾಲು ಮಾಡಿ ಅದನ್ನು ಹೊರಗೆ ತರುವಂಥ ಪರಿಸ್ಥಿತಿ ಆಗ್ತದೆ. ಹಾಗಾದರೆ ಅಲ್ಲಿ ಸೆಕ್ಯೂರಿಟಿ ಏಜೆನ್ಸಿಯವರು ಹೊರಗೆ ಆಗಲಿ ಒಳಗೆ ಬರುವಾಗಲಿ ಇವರು ಚೆಕ್ ಮಾಡೋದಿಲ್ವಾ? ಇವರ ಚೆಕ್ಕಿಂಗ್ ಸೆಕ್ಯೂರಿಟಿ ಸಿಸ್ಟಮ್ ಎಷ್ಟು ವೀಕ್ ಇದೆ ಅಂತ ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ವಿಶ್ವಗುರು ಅಂತ ಮಾತಿಗೆ ಹೇಳುವಂಥ ಈ BJP ಅಂತ ಕೇಳುತ್ತೇನೆ, ಒಂದು ಮಂದಿರವನ್ನು ನಿಮ್ಮಿಂದ ಕಾಪಾಡಲಿಕ್ಕೆ ಆಗಲಿಲ್ಲ, ನೀವು ದೇಶವನ್ನು ಎಷ್ಟರ ಮಟ್ಟಿಗೆ ಕಾಪಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನು ಇವತ್ತು ನಾವು ಜನಸಾಮಾನ್ಯರಿಗೆ ಅರ್ಥ ಮಾಡಬೇಕಾಗ್ತದೆ. ಒಂದು. ಎರಡನೇದು ಏನಾಗ್ತಿದೆ ಅಂತ ಹೇಳಿದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏಜೆಂಟ್ಸ್ಗಳು ಯಾರಿರ್ತಾರ ಅವರು ಬಂದು ಬಂಡಲ್ಗಳನ್ನು ಲೆಕ್ಕ ಮಾಡ್ತಾರೆ. ಉದಾಹರಣೆಗೆ 500 ರೂಪಾಯಿ ಮೌಲ್ಯದ ಬಂಡಲ್ಗಳಿದ್ರೆ 10, 20, 50, 100 ಬಂಡಲ್ಗಳಿದ್ರೆ ಈ ಬಂಡಲ್ಗಳನ್ನು ಮಾತ್ರ ಲೆಕ್ಕ ಮಾಡಿ ಇದನ್ನು ಬ್ಯಾಂಕಿಗೆ ಸಾಗಿಸುವಂಥ ಕೆಲಸವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡ್ತಾರೆ. ಈ ಕೌಂಟಿಂಗ್ ಏಜೆಂಟ್ಗಳು ಏನು ಮಾಡ್ತಾರೆ, ಟ್ರಸ್ಟಿಯ ಮುಖಾಂತರ ನೇರವಾಗಿ ನೇಮಕಗೊಂಡಂಥ ಏಜೆನ್ಸಿಯ ಈ ಕೌಂಟಿಂಗ್ ಏಜೆಂಟ್ಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ 500 ರೂಪಾಯಿ ಬೆಲೆ ಬಾಳುವಂಥ ಒಂದು ಉದಾಹರಣೆಗೆ ಒಂದು ಬಂಡಲ್ ಅಂತ ಹೇಳಿದರೆ ಅದರಲ್ಲಿ ಇಂತಿಷ್ಟು ಅಂತ ಇರಬೇಕು. ಒಂದು 50 ನೋಟಿನ 500 ರೂಪಾಯಿ ಬಂಡಲ್, ಇಲ್ಲದ್ರೆ 100 ನೋಟಿನ 500 ರೂಪಾಯಿ ಮೊಕ್ಕ ಮೌಲ್ಯದ 100 ನೋಟಿನ ಬಂಡಲ್ ಇರಬೇಕು. ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಬಂಡಲ್ಗಳಲ್ಲಿ ಹೆಚ್ಚು ನೋಟ್ಗಳನ್ನು ಆ್ಯಡ್ ಮಾಡಿರ್ತಾರೆ. ಒಂದೊಂದು ಬಂಡಲಲ್ಲಿ 100ನ ಜಾಗಕ್ಕೆ 120, 130, 50ರ ಬಂಡಲಲ್ಲಿ 60, 70 ನೋಟ್ಗಳನ್ನು ಬಂಡಲ್ ಮಾಡಿಟ್ಕೊಂಡು ದೇವಸ್ಥಾನದಿಂದ ಬ್ಯಾಂಕಿಗೆ ಹೋಗುವ ಮಧ್ಯದಲ್ಲಿ ಈ ಎಕ್ಸ್ಟ್ರಾ ನೋಟುಗಳನ್ನು ತೆಗಿತಾ ಇದ್ದದ್ದು. ಇದು ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟಿಂಗ್ ಬಂದು ಏನು ಮಾಡ್ತಿದ್ರು, ಲೆಕ್ಕ ಮಾಡಿ ಇಷ್ಟಿಷ್ಟು ಬಂಡಲ್ ಅಂತ ಹೇಳ್ತಿದ್ರು. ಬಂಡಲ್ಗಳು ಕರೆಕ್ಟಾಗಿ ದೇವಸ್ಥಾನಕ್ಕೆ ಮುಡ್ತಿತ್ತು, ಆದರೆ ಬಂಡಲ್ಗಳಲ್ಲಿ ಅತಿ ಹೆಚ್ಚಾಗಿ ಸೇರ್ಪಡಿಸಿದಂಥ ನೋಟುಗಳನ್ನು ವಿಲೇಮಾರಿ ಸಂದರ್ಭದಲ್ಲಿ ತೆಗಿತಾ ಇದ್ರು. ಸೊ ಈ ರೀತಿಯಲ್ಲಿ ಹಗರಣಾಗಿದೆ ಅಂತ ಇಷ್ಟವರೆಗೆ ಬಂದಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಯಾವುದಿದೆ, SI ಟೀಮ್, ಈ ಒಂದು ಟೀಮ್ ಅವರು ಕಂಡುಹಿಡಿದಿದ್ದಾರೆ. ಇಲ್ಲಿಯವರೆಗೆ ಸರಿಸುಮಾರು 2.5 ಕೋಟಿಗಿಂತಲೂ ಹೆಚ್ಚಿನ ಒಂದು ಹಣ ಮತ್ತು ಬೆಳ್ಳಿ ಬಂಗಾರಗಳು ಕದ್ದು ಹೋಗಿದೆ ಅಂತ ತನಿಖೆಯಲ್ಲಿ ಕಂಡು ಬಂದಿದೆ. ಇನ್ನು ಹೆಚ್ಚಿನ ತನಿಖೆ ಆದರೆ ಮಾತ್ರ ನಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಸಿಕ್ಕಬೇಕು. ಅದಕ್ಕೆ ತಮ್ಮ ಮುಖಾಂತರವಾಗಿ ನಾವು ಮನವಿ ಮಾಡೋದು ಏನು ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಪ್ರಭಾವಕ್ಕೆ ಬೀರದೆ ಸತ್ಯ ಸಂಗತಿಗಳನ್ನು ಹೊರಗೆ ತರುವಲ್ಲಿ SIT ಆಗಿ ದುಡಿಬೇಕು ಅಂತ ಹೇಳುವಂಥ ವಿಚಾರ. ಇದರ ಜೊತೆಯಲ್ಲಿ ನಾನು ಮತ್ತೊಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಇಷ್ಟೆಲ್ಲ ಆದರೂ ಕೂಡ ಅಲ್ಲಿಯ ಸರ್ಕಾರ ಇದಕ್ಕೆ ಕೈ ಇಲ್ಲ ಅಂತ. ಪ್ರಥಮವಾಗಿ ಏನಾಗ್ತದೆ ಅಂತ ಹೇಳಿದರೆ, ಕೋರ್ಟ್ ಆರ್ಡರ್ ಬಂದ ನಂತರವೇ
ಅಲ್ಲಿಯ ಗೌರ್ಮೆಂಟ್ SIT ಅನ್ನು ರಚನೆ ಮಾಡ್ತದೆ. ಯಾಕೆ ಅದಕ್ಕಿಂತ ಮುಂಚೆ ಹಿಂದೂ ಧರ್ಮದ ಒಂದು ದೊಡ್ಡ ಸ್ವಾಮೀಜಿಗಳಲ್ಲಿದ್ದಾರಲ್ಲ ಚೀಫ್ ಮಿನಿಸ್ಟರ್ ಆಗಿ, ಅವ್ರು ಯಾಕೆ ಆ ಒಂದು ವಿಚಾರವನ್ನು ಸೀರಿಯಸ್ ಆಗಿ ತೆಗಲಿಲ್ಲ? ಧರ್ಮದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥವರು ಈ ಧರ್ಮಕ್ಕೆ ಆಘಾತ ಆದಾಗ, ಕೋಟ್ಯಾಂತರ ಹಿಂದೂಗಳ ಮನಸ್ಸಿಗೆ ಭಾವನೆಗಳಿಗೆ ಧಕ್ಕೆ ಆದಾಗ ಯಾಕೆ ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳುವುದಕ್ಕೆ ತಮ್ಮ ಮುಖಾಂತರ ನಾವು ನೇರವಾಗಿ ಅವರಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಸೊ ಬೇಸಿಕಾಗಿ ಏನಾಗಿದೆ ಅಂತ ಹೇಳಿದರೆ, ಇವತ್ತು RSS ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳದಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಯಾರು ಹಿಂದೂಗಳ ಭಾವನೆಗಳಲ್ಲಿ ಆಡಿಕೊಂಡು ಹಿಂದುತ್ವದ ಬಗ್ಗೆ ಮಾತಾಡಿಕೊಂಡು ಅಧಿಕಾರಕ್ಕೆ ಬಂದಂಥವರು ಇವತ್ತು ಹಿಂದೂಗಳ ಭಾವನೆಯಲ್ಲಿ ಆಟ ಆಡ್ತಾ ಇದ್ದಾರೆ. ಕೇವಲ ಮತಗಳಿಗೆ ಮಾತ್ರ ಹಿಂದುತ್ವದ ಬಗ್ಗೆ ಭಾಷಣವನ್ನು ಮಾಡಿಕೊಂಡು ಅದೆಷ್ಟೋ ಅಮಾಯಕರ ಹಿಂದೂ ಹುಡುಗರ ಜೀವನದಲ್ಲಿ ಆಟ ಆಡಿಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ಹಿಂದೂ ಭಾವನೆಗಳ ಧಾರ್ಮಿಕಕ್ಕೆ ಅವರ ಒಂದು ಮನಸ್ಸಿಗೆ ಧಕ್ಕೆಯನ್ನು ಉಂಟು ಮಾಡ್ತಿದ್ದಾರೆ. ಸೊ ಇದರ ಬಗ್ಗೆ ತಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗಿದೆ. ಕೊಟ್ಟಂಥ ದೇಣಿಗೆ ಇವತ್ತು ಏನಾಗ್ತಿದೆ ಅಂತ ಹೇಳೋದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡುವಲ್ಲಿ ನಾವು ಮುಂದೆ ಆಗಬೇಕು ಅಂತ ತಮ್ಮ ಮುಖಾಂತರವಾಗಿ ವಿನಂತಿಯನ್ನು ಮಾಡ್ತೇನೆ.